ಶುಚಿಯಾಗಿ ರುಚಿಯಾಗಿ ಸುಲಭವಾಗಿ ಪಟಾಪಟ್ ಅಂತ ಮಾಡೋ ಆಲೂ ಪೂರಿ ರೆಸಿಪಿ ನಿಮ್ಮ ಮುಂದೆ ತಂದಿದ್ದೀನಿ. ನಮಸ್ಕಾರ ವೀಕ್ಷಕರಿಗೆ, ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಬೇಕಾಗುವ ಸಾಮಗ್ರಿಗಳು: ಗುಂಡು ಪೂರಿ, ಬೇಯಿಸಿದ ಆಲೂಗಡ್ಡೆ, ಹಚ್ಚಿದ ಈರುಳ್ಳಿ, ತುರಿದ ಕ್ಯಾರೆಟು, ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಕೆಂಪು ಚಟ್ನಿ, ಹಸಿರು ಚಟ್ನಿ, ಬೆಲ್ಲದ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಖಾರ ಬೂಂದಿ, ಸೇವ್. ಮನೆಯಲ್ಲಿ ಮಾಡಿದ ಆಲ್-ಇನ್ ಒನ್ ಕೆಂಪು ಚಟ್ನಿ ಗಟ್ಟಿಗಿದೆ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಆಮೇಲೆ ಒಂದು ಬೌಲಲ್ಲಿ ಬೇಯಿಸಿದ ಆಲೂಗಡ್ಡೆನ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆಗೆ ಸ್ವಲ್ಪ ಕೆಂಪು ಚಟ್ನಿ ಹಾಕಿ, ಸ್ವಲ್ಪ ಹಸಿರು ಚಟ್ನಿ ಹಾಕಿ, ಖಾರ ತಿನ್ನಕ್ಕೆ ತಕ್ಕಂತೆ ಹಾಕ್ಕೋಬೇಕು. ಚೂರು ಹಚ್ಮೆಣ್ಸಿನ ಪುಡಿ ನಾವು ಹಾಕಿದ್ದೀವಿ, ಇದು ಆಪ್ಷನಲ್ಲು, ನೀವು ಬೇಕಾದ್ರೆ ಹಾಕ್ಬೋದು, ಒಳ್ಳೆ ಫ್ಲೇವರ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಚೂರು ಜೀರಿಗೆ ಪುಡಿ ಹಾಕಿ, ಚೆನ್ನಾಗಿ ಬೆರೆಸಿ. ಇದಕ್ಕೆ ಬೇಯಿಸಿದ ಬಟಾಣಿ ಹಾಕ್ಬೋದು, ನಾವು ಹಾಕಿಲ್ಲ. ಒಂದು ಪ್ಲೇಟ್ನಲ್ಲಿ ಗುಂಡು ಪೂರಿ ತಗೊಂಡು ಈ ಥರ ಮಧ್ಯದಲ್ಲಿ ಒಡೆದಿಟ್ಕೊಳ್ಳಿ. ಒಡೆದ ಪೂರಿಗೆ ಆಲೂ ಮಸಾಲೆ ಮೀಡಿಯಮ್ ಆಗಿ ಇಟ್ಕೊಳ್ಳಿ. ಆಲೂಗಡ್ಡೆ ಮಸಾಲೆ ನಾವು ರುಚಿ ನೋಡಿಲ್ಲ, ಯಾಕೆ ಅಂದರೆ ಮತ್ತೆ ಉಪ್ಪು ಖಾರ ಹಾಕ್ತೀವಲ್ಲ, ಅದಕ್ಕೆ ನೋಡಿಲ್ಲ. ನೀವು ಬೇಕಾದರೆ ರುಚಿ ನೋಡಬಹುದು. ಆಲೂ ಮಸಾಲೆ ಇಟ್ಟ ಮೇಲೆ ಕೆಂಪು ಚಟ್ನಿ ಸ್ವಲ್ಪ ಸ್ವಲ್ಪ ಹಾಕಿ, ಹಸಿರು ಚಟ್ನಿನೂ ಸ್ವಲ್ಪ ಸ್ವಲ್ಪ ಹಾಕಿ, ಎಲ್ಲದಕ್ಕೂ ಚಿಟಿಕೆ ಉಪ್ಪು ಹಾಕಿ. ನಿಮ್ಮ ಹತ್ರ ಮಸಾಲೆ ಇದ್ದರೆ ಹಾಕ್ಕೋಬೋದು, ತಿನ್ನಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಹತ್ರ ಇರಲಿಲ್ಲ, ಅದಕ್ಕೆ ನಾವು ಹಾಕಿಲ್ಲ. ಹಚ್ಚಿದ ಈರುಳ್ಳಿ ಹಾಕಿ, ತುರಿದ ಕ್ಯಾರೆಟ್ ಹಾಕಿ, ಬೆಲ್ಲದ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಸಿಹಿಗೆ ತಕ್ಕಂತೆ ಹಾಕಬೇಕು. ಖಾರ ಬೂಂದಿ ಸ್ವಲ್ಪ ಹಾಕಿ, ಸೇವ್ ಸ್ವಲ್ಪ ಸ್ವಲ್ಪ ಹಾಕಿ, ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಆಲೂ ಪೂರಿ ತಿನ್ನಕ್ಕೆ ರೆಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.